ನಾರ್ತ್ ಈಸ್ಟ್ನಿಂದ ಕರ್ನಾಟಕದ ಹೋಟೆಲ್ಗಳಿಗೆ ಜನ ತರುವುದಕ್ಕೆ 7-8 ಏಜೆನ್ಸಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅವರು 20,000 ರೂಪಾಯಿ ಕಂಪನಿಗೆ ಚಾರ್ಜ್ ಮಾಡ್ತಾರೆ. ಆ ಕೆಲಸ ಮಾಡುವವರಿಗೆ 8,000 ರೂಪಾಯಿ ಕೊಡ್ತಾರೆ. ಸುಮಾರು 12,000 ರೂಪಾಯಿ ಅಷ್ಟು ಒಳಗೆ ಹಾಕೊಳ್ತಾರೆ. DC ಅವರಲ್ಲಿ ಇದು ನೇರ ವಿಷಯಕ್ಕೆ ಸಂಬಂಧಪಟ್ಟಿಲ್ಲ. ಆದರೆ ಎಲ್ಲಿ ಮಹಿಳಾ DC ಅವರು ಇದ್ದಾರೆ ಅಲ್ಲಿ ಕನ್ನಡ ಅನುಷ್ಠಾನ ಚೆನ್ನಾಗಿ ಆಗಿದೆ. ಮಹಿಳಾ DC ಅವರಿಗೆ ಮತ್ತೆ ಕನ್ನಡದಲ್ಲಿ ಒಂದು ದೊಡ್ಡ ಗ್ರೂಪು ಕನ್ನಡ ಬೇಡ ಇಂಗ್ಲಿಷ್ ಬೇಕು ಅಂತ ಹೇಳುವವರು ಇದ್ದಾರೆ. ನನ್ನ ಕಚೇರಿಗೆ ಒಂದು 25 ಜನ ಬಂದು ನನಗೆ ಬೆದರಿಕೆ ಹಾಕಿ ಹೋಗಿದ್ದಾರೆ. ನೀವೇನು ಕನ್ನಡ 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 ಅಂತ ಹೇಳ್ತೀರಿ, ನೀವೆಲ್ಲ ಇಂಗ್ಲಿಷ್ ಓದಿ ಬೇರೆ ಬೇರೆ ಕಡೆ ಹೋದ್ರಿ, ನಮ್ಮ ಮಕ್ಕಳು ಕನ್ನಡ ಓದಿ ಇಲ್ಲಿಯೇ ಇರಬೇಕಾ, ಅವ್ರು ಯಾಕೆ ಇಂಗ್ಲಿಷ್ ಓದಬಾರ್ದು? ಎಲ್ರಿಗೂ ನಮಸ್ಕಾರ. ಸಂಕ್ಷಿಪ್ತವಾಗಿ 2-3 ನಿಮಿಷದಲ್ಲಿ ಮಾತ್ರ ಮಾತಾಡ್ತೇನೆ. ಬೆಳಗಿಂದ ಅನೇಕ ಸಮಸ್ಯೆಗಳು, ಕೊನೆಯ ಸಮಸ್ಯೆಯನ್ನು ಅದರಂತೆ ಅವರು ಕೇಳಿದರು. ಈಗ ಒಂದು ಲ್ಯಾಂಗ್ವೇಜ್ ಪಾಲಿಸಿ ಅಂತ ನಾವು ಏನು ಹೇಳ್ತೀವಿ, ಅದು ಈ ಎಲ್ಲ ಸಮಸ್ಯೆಗಳನ್ನು ಅಡ್ರೆಸ್ ಮಾಡುವ ಹಾಗೆ ಇರಬೇಕು. ನಾವು ಒಂದೊಂದು ಸಮಸ್ಯೆ ತಗೊಂಡು ನಾವು ಚರ್ಚೆ ಮಾಡಿದರೆ ಒಂದು 10 ವರ್ಷ ಚರ್ಚೆ ಮಾಡುವಷ್ಟು ಸಮಸ್ಯೆಗಳು ಕನ್ನಡಕ್ಕೆ ಇದೆ. ಅದು ಇವತ್ತು ಸ್ಪಷ್ಟ ಆಗಿದೆ. ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಅಡ್ರೆಸ್ ಮಾಡುವಂಥ ಒಂದು ಪಾಲಿಸಿಯನ್ನು ನಾವು ರೂಪಿಸುವುದು ಹೇಗೆ ಎಂಬುದು ನಮ್ಮ ಮುಂದಿನ ಕಮ್ಮಟದ ವಿಷಯ ಆಗಬೇಕು ಅಂತ ನನ್ನ ಒಂದು ಒತ್ತಾಸೆ. ಮತ್ತು ಬೆಳಿಗ್ಗೆ ಹರ್ಷ ಅವರು ಹೇಳಿದ ಹಾಗೆ ಇದನ್ನು ನಾವು ಕನ್ನಡ ಯೂನಿವರ್ಸಿಟಿಯಲ್ಲೋ ಅಥವಾ ಕುಪ್ಪಳ್ಳಿಯಲ್ಲೋ ಎಲ್ಲಾದರೂ ಮಾಡೋದಿದ್ರೆ ಪ್ರಾಧಿಕಾರ ಅದಕ್ಕೆ ನಿಮ್ಮ ಜೊತೆ ಯಾವಾಗಲೂ ಕೂಡ ಇರ್ತದೆ. ಅನೇಕ ಸಮಸ್ಯೆಗಳು ಬಂತು. ನಾವು ಇವತ್ತಿನ ಸಂದರ್ಭದಲ್ಲಿ 2026 ಅಥವಾ 21ನೇ ಶತಮಾನದ ಮೊದಲ ಭಾಗದಲ್ಲಿ ಕೆಲಸ ಮಾಡುವಾಗ ಕನ್ನಡದಂಥ ಒಂದು ಭಾಷೆಗೆ ಒಂದು ನೀತಿಯನ್ನು ರೂಪಿಸುವಾಗ ಅದಕ್ಕೆ 3 ಆಯಾಮಗಳು ಇರಬೇಕು ಅಂತ ನಾನು ನಂಬ್ಕೊಂಡಿದ್ದೇನೆ. ಒಂದು, ಅದಕ್ಕಿರುವಂಥ ರಾಜ್ಯದ ಆಯಾಮ, ಅದನ್ನು ನೀವು ಸ್ಥಳೀಯ ಆಯಾಮ ಅಂತ ಬೇಕಾದ್ರೆ ಕರೆಯೋಣ, ಅಥವಾ ಸ್ಟೇಟ್ ಡೈಮೆನ್ಷನ್. ಈ ರಾಜ್ಯದ ಒಳಗಡೆ ಕನ್ನಡಕ್ಕಿರುವ ಸಮಸ್ಯೆಗಳನ್ನು ಯಾರು ಕ್ರಿಯೇಟ್ ಮಾಡ್ತಾರೆ? ಅದು ಆಡಳಿತದಲ್ಲಿ, ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ. ಈ 3 ಕ್ಷೇತ್ರದಲ್ಲಿ ಒಂದು ರಾಜ್ಯದ ಒಳಗಡೆ ಹುಟ್ಟುವ ಸಮಸ್ಯೆಗಳನ್ನು ನಮ್ಮ ಭಾಷಾ ನೀತಿ ಹೇಗೆ ಅಡ್ರೆಸ್ ಮಾಡ್ತದೆ ಎಂಬುದರ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಸರಳವಾಗಿ ಹೇಳಬೇಕಾದ್ರೆ ಸುಮಾರು 2800 ಆದೇಶಗಳು 1956 ಅನಂತರ ಇವತ್ತಿನವರೆಗೆ ಕನ್ನಡ ಪರವಾಗಿ ಬಂದಿದೆ. ಬೇರೆ ಬೇರೆ ಸರ್ಕಾರಗಳು ಕನ್ನಡದ ಪರವಾಗಿ ಆದೇಶ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡಿಲ್ಲ. ಇನ್ನು ಇವತ್ತೇನಾದ್ರು ಬೇಕಂದ್ರೆ ನಾಳೆ ಒಂದು ಆದೇಶ ಕೊಡ್ತಾರೆ. ಸೊ 2800ರಲ್ಲಿ ಸುಮಾರು 800 ಆದೇಶಗಳನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಪ್ರಕಟ ಮಾಡಿದೆ. ಇನ್ನೂ ಕೂಡ ಬರ್ತಾ ಇದೆ. ಆದರೆ ಇದರ ಅನುಷ್ಠಾನ ಆಗಿರೋದು ಒಂದು 15% ಇರ್ಬೋದು ಅಷ್ಟೇ, 15%. ಹಾಗಾದ್ರೆ ಆದೇಶಗಳಿದ್ದು ಅನುಷ್ಠಾನ ಆಗುವುದಿಲ್ಲ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವನ್ನು ತಯಾರು ಮಾಡಿದ್ರೆ ಅದಕ್ಕೆ ಅನುಷ್ಠಾನದ ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಅದನ್ನು ನಾವು ಮಾಡ್ತಾ ಇದ್ದೇವೆ. ಆದರೆ ಅನುಷ್ಠಾನ ಆಗ್ತಾ ಇಲ್ಲ. ಸೊ ನಾವೊಂದು ಪಾಲಿಸಿಯನ್ನು ಮಾಡುವಾಗ ಅದರ ಅನುಷ್ಠಾನದ ಬಗ್ಗೆ ಕೂಡ ಯೋಚನೆ ಮಾಡಬೇಕು ಎಂಬುದನ್ನು ನಾವು ತಿಳ್ಕೊಂಡ್ರೆ ಕರ್ನಾಟಕದ ಒಳಗಡೆಯ ಕನ್ನಡದ ಸಮಸ್ಯೆಗಳು ಈಗ ಬೆಳಿಗ್ಗೆ ಬಂತಲ್ಲ. ಈಗ ಮಲ್ಟಿನ್ಯಾಷನಲ್ ಕಂಪನಿಗಳು, ನಾನು ಮೊನ್ನೆ ವೆಂಕಟಾಪುರಕ್ಕೆ ಹೋಗಿದ್ದೆ ಸರ್, ಕೋಲಾರದಲ್ಲಿ 250 ಎಕರೆ ಜಾಗವನ್ನು ಆ್ಯಪಲ್ನವರಿಗೆ ಕೊಟ್ಟಿದ್ದಾರೆ. ನಾನು ಅಲ್ಲಿ ಡೈರೆಕ್ಟರ್ ಹತ್ರ ಮಾತಾಡಿದೆ ನರಸಾಪುರದಲ್ಲಿ. ಎಲ್ಲರೂ ಹೇಳೋದೇನೆಂದ್ರೆ ಇಷ್ಟು ದುಡ್ಡು ಬರ್ತದೆ, ಇಷ್ಟು ಜಾಬ್ ಕ್ರಿಯೇಟ್ ಆಗ್ತದೆ. ಆಕ್ಚುಲಿ ಅಷ್ಟು ಜಾಬ್ ಕ್ರಿಯೇಟ್ ಆಗಿದೆಯೋ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಅಥವಾ ಯಾವ ಕಂಪನಿಗಳಿಗೆ ನಾನು 1.5 ವರ್ಷ 2 ವರ್ಷದಲ್ಲಿ ಕೇಳ್ತಾ ಇದ್ದೇನೆ ಎಷ್ಟು ಜಾಬ್ ನಿಮ್ಮಲ್ಲಿ ಕ್ರಿಯೇಟ್ ಆಗಿದೆ ಅಂದರೆ ಯಾರೂ ಹೇಳ್ತಾ ಇಲ್ಲ, ಅದು ಕರೆಕ್ಟಾಗಿ ಹೇಳ್ತಾ ಇಲ್ಲ. ಒಂದು, ಆಮೇಲೆ ಜಾಬ್ ಕ್ರಿಯೇಟ್ ಆಗಿದೆ ಅದರಲ್ಲಿ ಕನ್ನಡಿಗರಿಗೆ ಎಷ್ಟು ಸಿಕ್ಕಿದೆ ಮತ್ತು ಬೇರೆಯವರಿಗೆ ಎಷ್ಟು ಸಿಕ್ಕಿದೆ ಎಂಬ ಲೆಕ್ಕ ಕೂಡ ನಮಗೆ ಕರ್ನಾಟಕದ ಒಳಗಡೆ ಸಿಗೋದಿಲ್ಲ. RTI ಹಾಕಿದ್ರು ಕೂಡ ಸಿಗೋದಿಲ್ಲ. ಹೊರಗುತ್ತಿಗೆಯನ್ನು ನಡೆಸುವ 92% ಕಂಪನಿಗಳು ಅಥವಾ ಜನರು ಇವತ್ತು ಆಂಧ್ರ ಮತ್ತು ತಮಿಳುನಾಡಿಂದ ಬಂದಿರ್ತಾರೆ. ಹಾಗಾಗಿ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡುವವ್ರನ್ನ ಅಲ್ಲಿಂದ ತರ್ತಾರೆ. ಅವರು ಕಂಪನಿಗಳಿಗೆ 15,000 ಚಾರ್ಜ್ ಮಾಡ್ತಾರೆ, ಕೆಲಸ ಮಾಡುವವನಿಗೆ 12,000 ಕೊಡ್ತಾರೆ, 3,000 ಕಿಸೆಗೆ ಹಾಕೊಳ್ತಾರೆ. ನಾರ್ತ್ ಈಸ್ಟ್ನಿಂದ ಕರ್ನಾಟಕದ ಹೋಟೆಲ್ಗಳಿಗೆ ಜನ ತರುವುದಕ್ಕೆ 7-8 ಏಜೆನ್ಸಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅವರು 20,000 ರೂಪಾಯಿ ಕಂಪನಿಗೆ ಚಾರ್ಜ್ ಮಾಡ್ತಾರೆ. ಆ ಕೆಲಸ ಮಾಡುವವರಿಗೆ 8,000 ರೂಪಾಯಿ ಕೊಡ್ತಾರೆ. ಸುಮಾರು 12,000 ರೂಪಾಯಿ ಅಷ್ಟು ಒಳಗೆ ಹಾಕೊಳ್ತಾರೆ.
ಇವತ್ತು ಬೀದರ್ದಿಂದ ನಾನು 26 ಜಿಲ್ಲೆಗಳಿಗೆ ಸುತ್ತಿದ್ದೇನೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಸುಮಾರು 40ರಷ್ಟು ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೇನೆ ಅಂತಂದ್ರೆ ಕಳೆದ 1.5 ವರ್ಷದಲ್ಲಿ ಸುಮಾರು 1,000 ಅಧಿಕಾರಿಗಳನ್ನ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ, ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಹಾಗೆ, ಬೇರೆ ಬೇರೆ ಇಲಾಖೆಗೆ DC ಅಂಡರಲ್ಲಿ ನಾನು ಭೇಟಿ ಮಾಡಿದ್ದೇನೆ. ಅಲ್ಲಿ ಕನ್ನಡದ ಅನುಷ್ಠಾನದ ಬಗ್ಗೆ ಉತ್ಸಾಹ ತೋರುವ ಅಧಿಕಾರಿಗಳ ಸಂಖ್ಯೆ ಕೇವಲ 5% ಇದೆ. ಅಷ್ಟೇ ಜನಕ್ಕೆ ಉತ್ಸಾಹ ಇರೋದು. ಇನ್ನು ಉಳಿದವರು ಅಯ್ಯೋ ಒಂದು ಆದೇಶ ಬಂದಿದೆ ಏನೋ ಮಾಡಬೇಕಲ್ಲ ಅಂತ ಅಷ್ಟೇ. ನಾವು ಅನುಷ್ಠಾನ ಪರಿಶೀಲನೆ ಮುಗಿಸಿ ಈಚೆ ಬಂದಾಗ ಮರೆತು ಬಿಡ್ತಾರೆ. DC ಅವರಲ್ಲಿ ಇದು ನೇರ ವಿಷಯಕ್ಕೆ ಸಂಬಂಧಪಟ್ಟಿಲ್ಲ. ಆದರೆ ಎಲ್ಲಿ ಮಹಿಳಾ DC ಅವರು ಇದ್ದಾರೆ ಅಲ್ಲಿ ಕನ್ನಡ ಅನುಷ್ಠಾನ ಚೆನ್ನಾಗಿ ಆಗಿದೆ. ಮಹಿಳಾ DC ಅವರಿದ್ದಾರೆ. KS ಮಾಡಿ ಆಮೇಲೆ IAS ಆದವರಲ್ಲಿ ಅನುಷ್ಠಾನ ಚೆನ್ನಾಗಿದೆ. ಆದರೆ ನೇರವಾಗಿ IAS ಮಾಡಿ ಬೇರೆ ರಾಜ್ಯದಿಂದ ಬಂದವರು ಕನ್ನಡ ಕಲಿತು ಮಾಡಿದಲ್ಲಿ ಅದು ತುಂಬ ಮೆಕ್ಯಾನಿಕಲ್ ಆಗಿದೆ. ಏನೇ ಇರಲಿ, ಸೊ ಕನ್ನಡ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ, ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಇದೆ. ಶಿಕ್ಷಣಕ್ಕೆ ಈಗಾಗಲೇ ನಾವು ಸಾಕಷ್ಟು ಚರ್ಚೆ ಮಾಡಿರೋದ್ರಿಂದ ನಾನು ಅದರ ಬಗ್ಗೆ ಹೆಚ್ಚು ಚರ್ಚೆ ಮಾಡಲ್ಲ. ಈಗಾಗಲೇ ಅನೇಕ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚಿವೆ, ಇನ್ನೂ ವೇಗವಾಗಿ ಮುಚ್ಚುತ್ತಾ ಇವೆ. ಮತ್ತೆ ಕನ್ನಡದಲ್ಲಿಯೇ ಒಂದು ದೊಡ್ಡ ಗ್ರೂಪು ಕನ್ನಡ ಬೇಡ ಇಂಗ್ಲಿಷ್ ಬೇಕು ಅಂತ ಹೇಳುವವರು ಇದ್ದಾರೆ. ನನ್ನ ಕಚೇರಿಗೆ ಒಂದು 25 ಜನ ಬಂದು ನನಗೆ ಬೆದರಿಕೆ ಹಾಕಿ ಹೋಗಿದ್ದಾರೆ. ನೀವೇನು ಕನ್ನಡ 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 ಅಂತ ಹೇಳ್ತೀರಿ, ನೀವೆಲ್ಲ ಇಂಗ್ಲಿಷ್ ಓದಿ ಬೇರೆ ಬೇರೆ ಕಡೆ ಹೋದ್ರಿ, ನಮ್ಮ ಮಕ್ಕಳು ಕನ್ನಡ ಓದಿ ಇಲ್ಲಿಯೇ ಇರಬೇಕಾ, ಅವ್ರು ಯಾಕೆ ಇಂಗ್ಲಿಷ್ ಓದಬಾರ್ದು ಅಂತ ನನಗೆ ಬೆದರಿಕೆ ಹಾಕಿ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ. ಅಂದರೆ ನಾನು ಹೇಳ್ತಾ ಇರೋದು, ಅವರು ಹೇಳ್ತಾರೆ, ನಾನು ಹೇಳೋದು ಕರ್ನಾಟಕದ ಒಳಗಡೆ ಕನ್ನಡ ಬೇಡ ಅಂತ ಹೇಳುವಂಥ ಒಂದು ಗ್ರೂಪ್ ಇದೆ. ಅದನ್ನು ಕೂಡ ನಾವು ಅಡ್ರೆಸ್ ಮಾಡಬೇಕಾಗ್ತದೆ. ಇದು ರಾಜ್ಯ ಮಟ್ಟದಲ್ಲಿ ನಾವು ಕನ್ನಡ ಪರವಾದಂಥ ಒಂದು ಪಾಲಿಸಿಯನ್ನು ರೂಪಿಸುವಾಗ ಗಮನದಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ಆದರೆ ಅಷ್ಟೇ ಸಾಕಾಗಲ್ಲ. ಇವತ್ತು ರಾಷ್ಟ್ರೀಯತೆ ಪ್ರಖರವಾಗಿ ಬರ್ತಾ ಇರೋದರಿಂದ, ಉಗ್ರ ರಾಷ್ಟ್ರೀಯತೆ ಇನ್ನೇನೇನೋ ಬರ್ತಾ ಇರೋದರಿಂದ ನಾವು ಇವತ್ತು ನಮ್ಮ ರಾಜ್ಯದ ಭಾಷೆಯ ಬಗ್ಗೆ ಒಂದು ನೀತಿಯನ್ನು ರೂಪಿಸುವಾಗ ರಾಷ್ಟ್ರ ಮಟ್ಟದ ಕೆಲವು ಏಜೆನ್ಸಿಗಳನ್ನ, ಸಂಘ ಸಂಸ್ಥೆಗಳನ್ನು ಕೂಡ ಗಮನದಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ಉದಾಹರಣೆಗೆ ಸಂವಿಧಾನ, ನಮಗೆ ಸುಪ್ರೀಂ ಕೋರ್ಟ್ ಒಂದೇ, ನಮಗೆ ಸಂಸತ್ತು ಕೂಡ ಒಂದೇ ಇಡೀ ದೇಶಕ್ಕೆ. ಭಾಷೆಗಳು ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ಸೇರಿದ 22 ಭಾಷೆಗಳಿವೆ. ಪರಿಚ್ಛೇದಕ್ಕೆ ಸೇರದೇ ಇರುವ 19,000ಕ್ಕಿಂತ ಹೆಚ್ಚು ಮಾತೃಭಾಷೆಗಳಿವೆ. ಅದು ಒಂದು ದೊಡ್ಡ ಲೋಕ ಇದೆ. ಆದರೆ ನಮಗೆಲ್ಲರಿಗೂ ಕೂಡ ಸುಪ್ರೀಂ ಕೋರ್ಟ್ ಒಂದೇ, ಸಂಸತ್ತು ಒಂದೇ. ಹಾಗಾಗಿ ನಾವು ಕನ್ನಡದ ಪರವಾದಂಥ ಒಂದು ಪಾಲಿಸಿಯನ್ನ ರೂಪುಗೊಳಿಸಿ ಅದನ್ನು ಅನುಷ್ಠಾನಕ್ಕೆ ತಂದಾಗ ಬಹಳ ಸುಲಭವಾಗಿ ಅದಕ್ಕೆ ಸುಪ್ರೀಂ ಕೋರ್ಟಿಂದ ಸ್ಟೇ ತಂದು ಆಗದ ಹಾಗೆ ನೋಡುವಂಥದ್ದು ಇದೆ. ನಮ್ಮ ಅನೇಕ ಅಪಾಯಿಂಟ್ಮೆಂಟ್ಗಳು ಸುಮಾರು ನನಗೆ ಗೊತ್ತಿದ್ದ ಹಾಗೆ 1,850 ಅಪಾಯಿಂಟ್ಮೆಂಟ್ಗಳು ಕೋರ್ಟ್ಗಳಿಂದಾಗಿ ನಿಂತಿವೆ. ಅನೇಕ ಆದೇಶಗಳು. ಈಗ ಉದಾಹರಣೆಗೆ ನಾನು 26 ಜಿಲ್ಲೆಗಳಿಗೆ ಹೋದಾಗ ಕಂಡುಕೊಂಡ ಒಂದು ಸತ್ಯ ಯಾವುದು ಅಂದರೆ, ಸುಮಾರು 19,700 ಸರ್ಕಾರಿ ಶಾಲೆಗಳಿಗೆ ಖಾತಾಪತ್ರ ಇರಲಿಲ್ಲ ಸರ್. ಖಾತಾಪತ್ರವೇ ಇರಲಿಲ್ಲ. ಕನ್ನಡ ಶಾಲೆಗಳಿಗೆ, ಅಥವಾ ಆವಾಗ ಕನ್ನಡ ಮಾಧ್ಯಮ ಶಾಲೆಗಳೇ ಇದ್ದದ್ದು 1915, 20, 25ರಲ್ಲಿ. ಸಹಕಾರಿ ಚಳುವಳಿ, ಗಾಂಧಿಯ ಪ್ರಭಾವ, ಆಶ್ಚರ್ಯಕರವಾಗಿ ರವೀಂದ್ರನಾಥ ಟ್ಯಾಗೋರ್ ಪ್ರಭಾವದಿಂದ ಅಂತ ಶಾಲೆಗಳು ಆಗ ಹುಟ್ಟಿಕೊಂಡವು. ಜಮೀನನ್ನ 10 ಎಕರೆ 15 ಎಕರೆ ಆ ಕಾಲದವರು ಕೊಟ್ಟಿದ್ದಾರೆ, ನಮ್ಮ ಮಕ್ಕಳು ಕಲೀಲಿ ಅಂತ. ಆದ್ರೆ ಆಮೇಲೆ ಅದಕ್ಕೆ ಶಾಲೆಗೆ ಖಾತಾಪತ್ರ ಮಾಡಲಿಲ್ಲ. ಆಮೇಲೆ ಈಗ ಶಾಲೆಗಳು ಮುಚ್ಚುವಾಗ ಮೊಮ್ಮಗ ಆಸ್ಟ್ರೇಲಿಯಾದಲ್ಲಿ, ಸ್ವಿಟ್ಜರ್ಲೆಂಡ್ ಎಲ್ಲೋ ಇದ್ದವನು ಇಲ್ಲಿಗೆ ಬಂದು ಈಗ ಮಕ್ಕಳು ಇಲ್ವಲ್ಲ ಅಂತ ಹೇಳಿ ಶಾಲೆಯ ಜಾಗವನ್ನು ಬೇರೆಯವರಿಗೆ ಮಾರಿ, ಖಾಸಗಿಯವರಿಗೆ ಮಾರಿ ಹೊರಟು ಹೋಗ್ತಾ ಇದ್ದಾರೆ. ಇದು ಅನೇಕ ಯಾದಗಿರಿ ಮೊದಲಾದ ಕಡೆ ನಾವು ಕಂಡದ್ದು. ಅದನ್ನು ಒಂದು ಆಂದೋಲನ ತರ ಮಾಡಿ ಇದು ಹೀಗೆ ಆಗಬಾರದು ಅಂತ ಹೇಳಿ ಕೊನೆಗೆ ಅದು ಒಂದು 800 ಶಾಲೆಗಳಿಗೆ ಹಿಡಿದಿದೆ. ಈಗ 800 ಶಾಲೆಗಳಲ್ಲಿ ಖಾತಾಪತ್ರ ಆಗಲಿಲ್ಲ. ಯಾಕಂತಂದ್ರೆ ಕೋರ್ಟ್ ಕೇಸುಗಳಿವೆ, ಅಲ್ಲೆಲ್ಲ ಕೋರ್ಟ್ ಕೇಸುಗಳಿವೆ. ಸೊ ಹೀಗೆ ಇದು ರಾಷ್ಟ್ರ ಮಟ್ಟದಲ್ಲಿ ನಾವು ಕೆಲಸ ಮಾಡುವಾಗ ಬಹಳ ದೊಡ್ಡ ಸಮಸ್ಯೆ ಇರೋದು ಒಂದು ಹಿಂದಿ, ಒಂದು ಸಂಸ್ಕೃತ, ಇನ್ನೊಂದು ಸುಪ್ರೀಂ ಕೋರ್ಟ್. ಇವೆಲ್ಲ ಹೆಂಗೆ ಕೆಲಸ ಮಾಡ್ತಾ ಇದ್ದಾವೆ ಅಂತಂದ್ರೆ ಎಲ್ಲ ದೇಶಿ ಭಾಷೆಗಳ ಕತ್ತು ಹಿಚುಕ್ತಾ ಇದ್ದಾವೆ. ಈಗ ಹಿಂದಿಗೆ ಆರ್ಟಿಕಲ್ 341ರಿಂದ 351ರವರೆಗೆ ಹಿಂದಿ ಭಾಷೆಗೆ ಕೊಟ್ಟಿರುವ ಫೆಸಿಲಿಟೀಸ್ ಏನಿದೆ
ಅದರ ಒಂದು ಸಣ್ಣ ಭಾಗ ಕೂಡ ನಮ್ಮ ಭಾಷೆಗಳಿಗೆ ಇಲ್ಲ ನೋಡಿ. ಅದು ಸಣ್ಣದು ಕೂಡ ಇಲ್ಲ ಸರ್. ಈಗ ಉದಾಹರಣೆಗೆ ಅದಕ್ಕೆ ಹಿಂದಿ ಗೃಹ ಇಲಾಖೆ ಅಡಿಯಲ್ಲಿ ಬರ್ತದೆ. ಅಮಿತ್ ಶಾ ಅವರು ಈಗ ಅದಕ್ಕೆ ಅಧ್ಯಕ್ಷರು. ನಮ್ಮ ಭಾಷೆಗಳೆಲ್ಲ ಮಾನವ ಸಂಪನ್ಮೂಲ ಇಲಾಖೆ ಅಡಿಯಲ್ಲಿ ಬರ್ತಾರೆ, ಧರ್ಮೇಂದ್ರ ಪ್ರಧಾನ್ ಅಡಿಗೆ ಬರ್ತದೆ. ಅದು ಯಾಕೆ ಭಾರತದ ಎಲ್ಲ ಭಾಷೆಗಳು ಒಂದೇ ಮಿನಿಸ್ಟ್ರಿ ಅಡಿಯಲ್ಲಿ ಬರಬಾರದು ಎಂಬ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಹಾಗೆ ಇದೆ. ಏನೇ ಇರಲಿ, ಹಿಂದಿ 341, 42 ಇದನ್ನೆಲ್ಲ ನೋಡಿದ್ರೆ ಅದಕ್ಕೆ 30 ಜನರ ಒಂದು ಸಮಿತಿ ಮಾಡಬಹುದು. ಆ 30 ಜನರ ಸಮಿತಿ ಹೀಗೆ ಸಭೆ ಸೇರಿ ಹಿಂದಿಯ ಅಭಿವೃದ್ಧಿಗೆ ಏನು ಕೆಲಸ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡ್ರೆ ಆ ತೀರ್ಮಾನ ಲೋಕಸಭೆಗೂ ಹೋಗುವುದಿಲ್ಲ, ರಾಜ್ಯಸಭೆಗೂ ಹೋಗುವುದಿಲ್ಲ, ನೇರವಾಗಿ ಪ್ರೆಸಿಡೆಂಟ್ಗೆ ಹೋಗುತ್ತೆ. ಅದು ಪ್ರೆಸಿಡೆಂಟ್ ಅದಕ್ಕೆ ಸೈನ್ ಹಾಕಿದ್ರೆ ಅದು ಕಾನೂನು ಆಗುತ್ತೆ. ಅದು ಕಾನೂನಾದ ಮೇಲೆ ನಿಮಗೆ ಅದನ್ನು ಕೋರ್ಟಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಕೂಡ ಆಗುವುದಿಲ್ಲ. ಅದು ಸೈನ್ ಆಗುವವರೆಗೆ ಅದು RTI ಅಂಡರ್ಲಿ ಕೂಡ ಬರುವುದಿಲ್ಲ. ನಾನು ಒಂದ್ಸಲ ಕಳ್ಸತಿ 2 ವರ್ಷದ ಹಿಂದೆ ಟ್ರೈ ಮಾಡಿದೆ, RTI ಹಾಕಿದೆ, ನಿಮ್ಮ 30 ಜನರ ಸಭೆ ಆಯಿತು ಅಂತ ಪೇಪರ್ಲಿ ಬಂತು. ನನಗೆ ತಕ್ಷಣ ಹಾಕಿದೆ ಏನು ತೀರ್ಮಾನ ಅಂತ. ನೋ ವಿ ಕೆನಾಟ್ ರಿವೀಲ್ ಇಟ್ ಬಿಕಾಸ್ ಇಟ್ ವಾಸ್ ನಾಟ್ ಸೈನ್ಡ್ ಬೈ ದ ಆನರೇಬಲ್ ಪ್ರೆಸಿಡೆಂಟ್ ಅಂತ ಅಂದರು. ಸೊ ನೀವು ಪ್ರೆಸಿಡೆಂಟ್ ಸೈನ್ ಹಾಕಲಿಕ್ಕೆ ಮೊದಲು ನಿಮಗೆ ಸಿಗೋದಿಲ್ಲ, ಸೈನ್ ಹಾಕಿದ ಮೇಲೆ ಅದು ಕಾನೂನಾದ ಮೇಲೆ ನೀವು ಅದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಇಷ್ಟು ಚಂದ ಭಾಷೆಯನ್ನು ಪ್ರೊಟೆಕ್ಟ್ ಮಾಡಿದರೆ ನಮ್ಮ ಯಾವ ಭಾಷೆಗಳನ್ನು ಕೂಡ ಅಷ್ಟು ಚಂದ ಪ್ರೊಟೆಕ್ಟ್ ಮಾಡಲಿಲ್ಲ. ಆದ್ದರಿಂದ ರಾಷ್ಟ್ರ ಮಟ್ಟದಲ್ಲಿ ನಾವು ಒಂದು ಪಾಲಿಸಿಯನ್ನ, ಕನ್ನಡಕ್ಕೆ ಸಂಬಂಧಪಟ್ಟ ಪಾಲಿಸಿಯನ್ನು ರೂಪಿಸಬೇಕಾದಂಥ ಸಂದರ್ಭದಲ್ಲಿ ಸಂವಿಧಾನದ ಕೆಲವು ಅಂಗಗಳಿಗಾದರೂ ಸಣ್ಣ ತಿದ್ದುಪಡಿಯನ್ನು ತರುವಂತ ಸೂಚನೆಗಳನ್ನು ನಾವು ಕೊಡಬೇಕಾಗ್ತದೆ. ಇಲ್ಲದಿದ್ದರೆ ನಮ್ಮ ಭಾಷೆಗಳನ್ನು ಈಗ ರಕ್ಷಿಸುವುದು ಕಷ್ಟ. ಹಾಗಾಗಿ ರಾಷ್ಟ್ರ ಮಟ್ಟದ ಸಮಸ್ಯೆಯನ್ನು ಇಟ್ಟುಕೊಂಡು ಕೊನೆಯದದ್ದು ಅಂತಾರಾಷ್ಟ್ರೀಯ ಮಟ್ಟದ ಸಮಸ್ಯೆಗಳು ಕೂಡ ಇವತ್ತು ಕನ್ನಡಕ್ಕೆ ಇದೆ. ಇವತ್ತು ಇಂಗ್ಲಿಷ್ ಹೇಗೆ ಆವರಿಸಿಕೊಳ್ತಿದೆ ಅಂತಂದ್ರೆ, ನಾವು ಒಂದು 20 ವರ್ಷದ ಹಿಂದೆ ಭಾಷಣ ಮಾಡ್ತಾ ಇದ್ವಿ. ಜಪಾನೀಸ್ ಅವರ ಮಾತೃಭಾಷೆಯಲ್ಲೇ ಎಲ್ಲವನ್ನು ಸಾಧಿಸಿದ್ರು, ಜರ್ಮನಿಯವರು ಎಲ್ಲ ತಮ್ಮ ಸಾಧನೆ ಅವರ ಭಾಷೆಯಲ್ಲಿ ಮಾಡಿದ್ರು ಅಂತ. ಇವತ್ತು ಹಾಗೆ ಹೇಳುವ ಧೈರ್ಯ ಇಲ್ಲ. ಇವತ್ತು ಎಲ್ಲ ರಾಷ್ಟ್ರಗಳು ಕೂಡ ಇಂಗ್ಲಿಷಿನ ಕಡೆಗೆ ಚಲಿಸ್ತಾ ಇದ್ದಾರೆ. ಒಂದು ಇತ್ತೀಚೆಗೆ ಬಿಡುಗಡೆಯಾದ ಒಂದು ವರದಿಯ ಪ್ರಕಾರ ಮುಂದಿನ 80 ವರ್ಷದಲ್ಲಿ 92% ಜಗತ್ತಿನ ಜನರ ಭಾಷೆಗಳು ನಷ್ಟವಾಗಿ 8 ಜನರ ಭಾಷೆಗಳು ಮಾತ್ರ ಜಗತ್ತನ್ನು ಆಕ್ರಮಿಸಿಕೊಳ್ತವೆ ಅಂತ ಹೇಳ್ತದೆ. 8% ಜನರ ಭಾಷೆಗಳು ಜಗದ್ವ್ಯಾಪಿಯಾಗಿ 92% ಜನರ ಭಾಷೆಗಳು ಅದಕ್ಕೆ ಅಡಿಯಾಳಾಗಿ ಕೆಲಸ ಮಾಡ್ತವೆ ಅಂತ ಹೇಳ್ತದೆ. ಇದು ಇಂಗ್ಲಿಷ್. ಇದನ್ನ ಇನ್ನೊಂದೇ ರೀತಿಯಿಂದ ಹೇಳುವುದಾದ್ರೆ 8% ಜನರು 92% ಜನರ ಸಂಪತ್ತಿನ ಒಡೆಕಾರರಾಗಿರ್ತಾರೆ ಅಷ್ಟೇ. ಇದು ಫ್ಯೂಡಲಿಸಂ ಅಥವಾ ಕ್ಯಾಪಿಟಲಿಸಂ ಬೆಳೀತಿರುವಂತ ರೀತಿ. 92% ಜನರ ಸಂಪತ್ತನ್ನ 8% ಜನರು ಇಟ್ಟುಕೊಂಡಿದ್ರು. ನಮ್ಮಲ್ಲಿಯೇ ಈಗ ಸುಮಾರು 4% ಜನರು 40% ಸಂಪತ್ತನ್ನು ಭಾರತದಲ್ಲಿ ಹೊಂದಿಕೊಂಡಿದ್ದಾರೆ. ಭೂಮಿಯ ಒಡೆತನ ಕೂಡ ಹಾಗೆ ಆಗಿದೆ. ನಾವೆಲ್ಲ 70, 79 ದೇವರಾಜ ಅರಸು ಅವರು ಭೂಮಿಯನ್ನ ಭೂಮಸೂದೆಯ ಮೂಲಕ ತಂದು ಜನಗಳಿಗೆಲ್ಲ ಹಂಚಿದ್ರು. ನಾನು ಕೂಡ, ನನ್ನ ತಂದೆ ಕೂಡ ಅದರ ಒಬ್ಬ ಬೆನಿಫಿಷಿಯರಿ. ಅದೆಲ್ಲ ಆಯಿತು. ಆದರೆ ಈಗ ಹಾಗೆ ಪಡೆದುಕೊಂಡ ಜಮೀನನ್ನ ಮಲ್ಟಿನ್ಯಾಷನಲ್ ಕಂಪನಿಗಳು 300 ಎಕರೆ 400 ಎಕರೆಗಳಾಗಿ ಆಕ್ರಮಿಸಿಕೊಂಡು ಮತ್ತೆ ರೈತರಿಗೆ ಬಿಡದೆಯಲ್ಲಿ ಆಗ್ತಾ ಇರೋದು ಅದೇ, ಬೇರೆ ಬೇರೆ ಕಡೆ ಆಗ್ತಾ ಇರೋದು ಅದೇ. ಹಾಗಾಗಿ ಏನು ಭೂಮಸೂದೆ ಹಿಂದೆ ನಡೆಯುತ್ತಲ್ಲ, ಅದು ಈಗ ರಿವರ್ಸ್ ತಗೊಂಡು ಸಣ್ಣ ಸಣ್ಣ ಭೂಮಾಲಕರನ್ನು ನಾನು ಗುಡ್ಗಾವ್ನಲ್ಲಿ ಜಾಟ್ರುಗಳು ಒಳ್ಳೆ ಕಬ್ಬು ಮಾಡ್ತಾ ಇದ್ರು. ಅಲ್ಲಿ ಗುಡ್ಗಾವ್ ಸಿಂಗಾಪುರ ಆಯ್ತು. ಈಗ ಜಾಟ್ರುಗಳೆಲ್ಲ ನಮಗೆ ಮೀಸಲಾತಿ ಅಂದ್ರೆ ಆವಾಗ ಜಮೀನು ಕೊಟ್ಟರು, ಅದನ್ನು ಪೂರ್ತಿ ತಿರಸ್ಕಾರ ಮಾಡುವಾಗಿಲ್ಲ. ಹಾಗಾಗಿ ನಾವು ಒಂದು ಪಾಲಿಸಿಯನ್ನ ರೂಪಿಸುವಾಗ ರಾಜ್ಯ ಶಿಕ್ಷಣ ನೀತಿಯನ್ನು ನಾವು ಖಂಡಿತವಾಗಲೂ ಅಭ್ಯಾಸ ಮಾಡಿ ಅದರ ಒಳ್ಳೆಯ ಅಂಶಗಳನ್ನು ನಾವು ತಕ್ಕೊಳ್ಬಹುದು. 4/2005 6 ಸಂಪುಟಗಳಲ್ಲಿ ವರದಿಯನ್ನು ಕೊಟ್ಟಿತು. ಯಾರಿಗೂ ಗೊತ್ತೇ ಇಲ್ಲ ನೋಡಿ. ನಾವು ಅದನ್ನು ಯಾಕೆ ಅನುಷ್ಠಾನಕ್ಕೆ ತರುವುದಿಲ್ಲ ಅಂತ ಯಾವ ಸರ್ಕಾರಗಳು ಹೇಳಲಿಲ್ಲ. ರಾಜ್ಯ ಶಿಕ್ಷಣ ನೀತಿ ನಮಗೆ ಯಾಕೆ ಬೇಡ ಅಂತ ಯಾರೂ ಹೇಳ್ತಾ ಇಲ್ಲ. ಆದರೆ ಅದರಲ್ಲಿ ಕನ್ನಡವನ್ನು, ರಾಜ್ಯ ಭಾಷೆಯಾದ ಕನ್ನಡವನ್ನು ಮೊದಲನೇ ಭಾಷೆಯಾಗಿ ಅಥವಾ ಎರಡನೇ ಭಾಷೆಯಾಗಿ ಕಲಿಯಬೇಕು ಅಂತ ಭಾಳ ಸ್ಪಷ್ಟವಾಗಿದೆ. ನೀವು ಮೊದಲನೇ ಭಾಷೆಯಾಗಿ ಕನ್ನಡ ಓದಿದರೆ ಎರಡನೇ ಭಾಷೆಯಾಗಿ ನೀವು ಇಂಗ್ಲೀಷ್ ಆದರೂ ಓದಿ ಅಥವಾ ನೀವು ಬೇರೆ ಭಾಷೆಯಾಗಿ ಓದಿ. ಎರಡನೇ ಭಾಷೆಯಾಗಿ ನೀವು ಕನ್ನಡವನ್ನು ಓದಿದರೆ ಮೊದಲನೇ ಭಾಷೆಯಾಗಿ ನೀವು ನಿಮ್ಮ ಮಾತೃಭಾಷೆಯನ್ನು ಯಾವುದನ್ನಾದರೂ ತಗೊಳ್ಳಿ. ಹಾಗಾಗಿ ಕನ್ನಡಕ್ಕೆ ಮೊದಲ ಭಾಷೆ ಅಥವಾ ಎರಡನೇ ಭಾಷೆಯಾಗಿ ಇರಬೇಕು ಎಂಬುದನ್ನು 2015 ಸಮಗ್ರ ಕನ್ನಡ ಅನುಷ್ಠಾನ ಅಧಿನಿಯಮ ಹೇಳಿದೆ.
ಮತ್ತು ಅನೇಕ ಆದೇಶಗಳು ಹೇಳಿದೆ. ಅದನ್ನು ರಾಜ್ಯ ಶಿಕ್ಷಣ ನೀತಿ ಕೂಡ ಹೇಳಿದೆ. ಈಗ ಮೂರನೇ ಭಾಷೆಯಾಗಿ ಇದು ಸರ್ ಚರ್ಚೆಗೆ, ಅಂದರೆ ನಾನು ಇದನ್ನು ಇನ್ನೂ ಫೈನಲೈಸ್ ಮಾಡಿಲ್ಲ, ಬಟ್ ನಾನು ರಾಜ್ಯ ಸರ್ಕಾರಕ್ಕೆ ಏನು ವರದಿಯನ್ನು ರೆಡಿ ಆಗ್ತಾ ಇದ್ದ ಕೊಡ್ತೀನಿ ಅಂತಂದರೆ, ಈಗ ಮೂರನೇ ಭಾಷೆಯಾಗಿ ನಾವು ಹಿಂದಿ ಅಥವಾ ಸಂಸ್ಕೃತವನ್ನು ಕೊಡ್ತಾ ಇದ್ದೇವೆ. ಈಗ CBSE ಅವರು ಸಂಸ್ಕೃತವನ್ನು ಕೊಡಬೇಕು ಅಂತ ಇವತ್ತಿನ ಪೇಪರ್ನಲ್ಲಿ ಇದೆ. ಇನ್ನು ಕೆಲವರು ಹಿಂದಿ ಕೊಡ್ತಾರೆ. ಬಟ್ ನಾನೇನು ಯೋಚನೆ ಮಾಡ್ತಿದ್ದೇನೆ ಅಂತಂದರೆ, ಅದು ಬೆಳಿಗ್ಗೆ KV ನಾರಾಯಣ ಹೇಳಿದ್ದು, ಕರ್ನಾಟಕ ಭಾಷಾ ನೀತಿಯೋ ಕನ್ನಡ ಭಾಷಾ ನೀತಿ ಅಂತ ಒಂದು ಪ್ರಶ್ನೆ ಎತ್ತಿದ್ರು ಅವರು. ಅದಕ್ಕೆ ನಾವು ಉತ್ತರ ಕೊಟ್ಟುಕೊಳ್ಬೇಕಾಗ್ತದೆ. ನನ್ನ ಪ್ರಕಾರ ಕರ್ನಾಟಕದ ಒಳಗಡೆ ಒಟ್ಟು ಇವತ್ತು ಇರುವ ಭಾಷೆಗಳು 290 ಭಾಷೆಗಳು ಈಗ ಕರ್ನಾಟಕದಲ್ಲಿ ಒಳಗಡೆ ಇವೆ. ಅದನ್ನು ಎಲ್ಲವನ್ನು ಕೂಡ ನಾವು ಏನು ಅಂದರೆ ಸದ್ಯಕ್ಕೆ ಏನು ಮಾಡೋಕ್ಕಾಗಲ್ಲ. ಆದರೆ ಅದರಲ್ಲಿ 27 ಭಾಷೆಗಳು, ಅದರ ಲಿಸ್ಟ್ ನನ್ನ ಹತ್ರ ಇದೆ, ಓದೋದಿಲ್ಲ ನಾನು. ಆ ಭಾಷೆಗಳು 5,000ಕ್ಕಿಂತ ಹೆಚ್ಚು ಜನ ಮಾತಾಡೋ ಭಾಷೆಗಳಿವೆ. ಮತ್ತು ಅವು ಪ್ರಾದೇಶಿಕವಾಗಿವೆ. ಅವು ಅಖಿಲ ಕರ್ನಾಟಕ ಮಟ್ಟದಲ್ಲಿ ಬಂಜಾರ ಭಾಷೆ ಬಿಟ್ಟರೆ ಅವು ಹಂಚೆ ಹೋಗಿಲ್ಲ. ಆದ್ದರಿಂದ ಮೂರನೇ ಭಾಷೆಯಾಗಿ ಇವತ್ತು ಪರೀಕ್ಷೆ ಇಲ್ಲ ಅದಕ್ಕೆ. ಆದರೆ ಕರ್ನಾಟಕದ ಒಳಗಡೆ 5,000ಕ್ಕಿಂತ ಹೆಚ್ಚು ಜನ ಮಾತಾಡುತ್ತಿರುವ 27 ಭಾಷೆಗಳನ್ನು ಮೂರನೇ ಭಾಷೆಯಾಗಿ ಓದಲಿಕ್ಕೆ ನಮ್ಮ ಮಕ್ಕಳಿಗೆ ಅವಕಾಶ ಕೊಟ್ಟರೆ ಕರ್ನಾಟಕದ ಭಾಷಾ ನೀತಿಯಲ್ಲಿ ಕನ್ನಡವೂ ಉಳಿಯುತ್ತದೆ. ಆ ಕನ್ನಡವನ್ನು ಬೆಳೆಸಿದ ಸಣ್ಣ ಭಾಷೆಗಳು ಕೂಡ ಉಳಿಯುವಂಥ ಸಾಧ್ಯತೆಗಳು ಇದೆ. ನಾನು ಇದನ್ನು ಶಿಕ್ಷಣ ಇಲಾಖೆಯಲ್ಲಿ ಒಬ್ಬರ ಹತ್ರ ಮಾತಾಡಿದಾಗ ಅವರು ಹಾಗೆ ಸರ್, ಏನಿದು 45,000 ಶಾಲೆಗಳಲ್ಲಿ ಯಾರು ಟೀಚರನ್ನು ನೇಮಕ ಮಾಡ್ತಾರೆ, ದುಡ್ಡಲ್ಲಿದೆ, ನಮಗೆ 300 ಕೋಟಿ ಬೇಕು ಅಂದರು. ನಾನು ಹೇಳಿದೆ ಬೇಡ ಸರ್, 27 ಭಾಷೆಗಳನ್ನು ಅನುಷ್ಠಾನ ತರಲಿಕ್ಕೆ ನಿಮಗೆ ಬೇಕಾದ ಅಧ್ಯಾಪಕರ ಸಂಖ್ಯೆ ಕೇವಲ 45. ಯಾಕಂದರೆ ಈ ಭಾಷೆಗಳು ಪ್ರಾದೇಶಿಕವಾಗಿವೆ. ಈಗ ತುಳುಗೆ ಎಲ್ಲಿದೆ, ಉಡುಪಿ ಮಂಗಳೂರಿನಲ್ಲಿ ಒಂದು 3 ಶಾಲೆಗಳಿಗೆ ಕೊಟ್ಟರೆ ಸಾಕು. ಕೊಡವ ಭಾಷೆ ಎಲ್ಲಿದೆ, ಮಡಿಕೇರಿಯಲ್ಲಿ 2 ಶಾಲೆಗಳಿಗೆ ಕೊಟ್ಟರೆ ಸಾಕು. ಸೊ ಪ್ರಾದೇಶಿಕ ಭಾಷೆಗಳು ಎಲ್ಲೆಲ್ಲಿ ಜನಪ್ರಿಯವಾಗಿದೆ, ನೀವು ತುಳುಗೆ ಬೀದರ್ನಲ್ಲಿ ಒಂದು ಮೇಷ್ಟ್ರು ಕೊಡುವುದು ಬೇಡ, ಅಥವಾ ಕೊಡವ ಭಾಷೆಗೆ ಅಲ್ಲೆಲ್ಲ ಕೋಲಾರದಲ್ಲಿ ಒಂದು ಮೇಷ್ಟ್ರನ್ನು ಕೊಡುವುದು ಬೇಡ. ಸೊ ಯೋಚನೆ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಭಾಷಾ ನೀತಿ ಸಮಕಾಲೀನ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ರಹಿಸಿ ಕನ್ನಡವನ್ನು ಯಾವ ಕಾರಣಕ್ಕೂ ಕೂಡ ಬಿಟ್ಟು ಕೊಡದೆ, ಆದರೆ ಕನ್ನಡದ ಅಡಿಯಲ್ಲಿರುವ ಇತರ ಭಾಷೆಗಳು ದ್ವಿಭಾಷಾ ಈಗ ನಮ್ಮಲ್ಲಿ ದ್ವಿಭಾಷಾ ನೀತಿಯಲ್ಲಿ 3rd ಲ್ಯಾಂಗ್ವೇಜ್ ಇದೆಯಲ್ಲ, ಅದಕ್ಕೆ ಪರೀಕ್ಷೆ ಇಲ್ಲ, ದ್ವಿಭಾಷಾ ನೀತಿ ಅದು. ಅದನ್ನೊಂದು ಭಾಷೆ ನಾವೆಲ್ಲ ಇದ್ದಾಗ ಹಿಂದಿಯನ್ನು ಆಗ ಯಾರು ಹೇಳಿದ್ರಲ್ಲ 50 ಮಾರ್ಕಿಗೆ ನಾವು ಓದ್ತಾ ಇದ್ವಿ, ಪರೀಕ್ಷೆನೇ ಇರಲಿಲ್ಲ, 13 ನಂಬರ್. ಸೊ ಅದು ಸಾಧ್ಯ ಅದು ಮೂರನೇ ಭಾಷೆಯಾಗಿ ಪರೀಕ್ಷೆ ಇಲ್ಲದೆ ಆಸಕ್ತರು ಓದುವ ಹಾಗೆ ಅದನ್ನು ಮಾಡಿದರೆ ಭಾಷೆಗಳು ಉಳಿತವೆ ಅಂತ ಒಂದು ಚರ್ಚೆಗೆ ಅಷ್ಟೇ ನಾನು ಹೇಳಿದ್ದು. ಹಾಗಾಗಿ ಭಾಷಾ ನೀತಿಯನ್ನು ಹೆಚ್ಚು ಎಚ್ಚರದಿಂದ ಮಾಡೋಣ. ಇದು ಒಂದು ಒಳ್ಳೆಯ ಬಿಗಿನಿಂಗ್. ನಾನು ಆಗಲೇ ಹೇಳಿದೆ, ಬೀದರ್ದಿಂದ ಚಾಮರಾಜನಗರದವರೆಗೆ ಹೋಟೆಲ್ಗಳಲ್ಲಿ ಕನ್ನಡಿಗರು ಇಲ್ಲ ಅಂತ. ಆದರೆ ನಾರಾಯಣಗೌಡರು ಅಂಥ ಕನ್ನಡಿಗರನ್ನು ಇಂಥ ಹೋಟೆಲಿಗೆ ತಂದು ನಮ್ಮನ್ನೆಲ್ಲ ಕೂರಿಸಿ ಒಂದು ದೊಡ್ಡ ಸಮಾವೇಶ ಮಾಡಿದ್ರಲ್ಲ, ಅವರಿಗೆ ನನ್ನ ಕೃತಜ್ಞತೆಗಳು. ನಮಸ್ಕಾರ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ.